ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಡೇ ಸ್ಲೋ ಆಗಿ ಹೋಗ್ತಾ ಇತ್ತು. ಸೊ ಎಲ್ಲರೂ ಮನೇಲಿದ್ವಿ, ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಸೊ ನಾನಿವತ್ತು ಮಾಡ್ತಿರೋ ಒಂದು ರೆಸಿಪಿ ಏನಪ್ಪ ಅಂದರೆ ವೈಟ್ ಚೀಸಿ ಪಾಸ್ತಾ. ಸೊ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಹಾಯ್, ನಾವಿವತ್ತು ಮನೆಯಲ್ಲಿ ಇರೋದ್ರಿಂದ ಸೊ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ವೈಟ್ ಚೀಸಿ ಪಾಸ್ತಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಯಾರಿದ್ದಾರೆ ನೋಡಿ. ಎಸ್, ನನ್ನ ಮಗ ಹೆಲ್ಪ್ ಮಾಡೋಕ್ಕಿದ್ದಾನೆ ಇವತ್ತು. ಹಾಯ್ ಮನ್ವಿತ್, ಏನು ಮಾಡ್ತಿದ್ರು ಇವತ್ತು ನೀವು? ಏನು ಪಾಸ್ತಾ? ಓಕೆ, ನಂಗೆ ಹೆಲ್ಪ್ ಮಾಡ್ತೀರಾ? ಓಕೆ, ಹಾಗಿದ್ರೆ ನಾವಿವಾಗ ಸ್ಟಾರ್ಟ್ ಮಾಡೋಣ. ನಮ್ಮ ಮನ್ವಿತ್ ಅವ್ರು ನನಗೆ ಹೆಲ್ಪ್ ಮಾಡೋಕ್ಕೆ ಕೂತಿದ್ದಾರೆ. ನೋಡೋಣ ಅವನೇನು ಹೆಲ್ಪ್ ಮಾಡ್ತಾನೆ, ನಾನು ಏನು ಮಾಡ್ತೀನಿ ಅಂತ ರೆಸಿಪಿನ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾನು ಇವಾಗ ಪಾಸ್ತಾ ಮಾಡೋಕ್ಕೆ ಪಾಸ್ತಾನ ಒಂದು ಪಾತ್ರೆಯಲ್ಲಿ ಹಾಕಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪಾಸ್ತಾ ಫುಲ್ ಕವರ್ ಆಗೋ ತನಕ ನೀರು ಹಾಕಿ ಅದನ್ನು ಕುದಿಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೋಣ. ಸೊ ಪಾಸ್ತಾಗೆ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಮತ್ತು ಎಣ್ಣೆ ಕೊಡಿ. ಸೊ ಉಪ್ಪು ಮತ್ತು ಎಣ್ಣೆ ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ, ಹುಷಾರು. ಓಕೆ, ಉಪ್ಪು ಮತ್ತು ಎಣ್ಣೆ ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಏನೇನು ಬೇಕಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾನು ತೊಗೊಂಡಿರೋದು ಈ ಪಾಸ್ತಾ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವೀಟ್ ಕಾರ್ನ್ ಇದೆ, ಹಾಗೆ ಇದು ವೈಟ್ ಪಾಸ್ತಾ ಸಾಸ್ ಚೀಸ್ ಕ್ರೀಮಿ ಮಿಕ್ಸ್ ಅಂತ ಇದೊಂದು ಈ ಪಾಕೆಟ್ ಇದೆ. ಚಿಲ್ಲಿ ಫ್ಲೇಕ್ಸ್ ಇದೆ, ಮತ್ತು ಪಾಸ್ತಾ ಮಿಕ್ಸ್ ಇದೆ, ಆರಿಗ್ಯಾನೋ ಸಮಥಿಂಗ್ ಹೇಳ್ತಿರೋದು ಅದು. ಓಕೆ, ಅಮೂಲ್ ಚೀಸ್ ಇದೆ. ಸೊ ಅಮೂಲ್ ಚೀಸನ್ನು ಹಾಕೋಣ. ಸೊ ನಾನು ಇವಾಗ ಆನಿಯನ್ನ ಹೆಚ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ನ ಹೆಚ್ಕೊಳ್ಳೋಣ. ಸೊ ಈ ಸೈಜ್ ಇರಬೇಕು. ಓಕೆ, ಈ ಸೈಜ್ ಬರಬೇಕು. ಸ್ವಲ್ಪ ದೊಡ್ಡ ಸೈಜ್ ಇದ್ರೆ, ಈ ಸೈಜ್ ಇದ್ರೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಇರಬೇಕು. ಈ ಸೈಜಲ್ಲಿ ಈರುಳ್ಳಿ ಆನಿಯನ್ನ ಹೆಚ್ಕೊಂಡಿದ್ದೀನಿ ನೋಡಿ. ಈ ಸೈಜ್ ಇದೆ, ಈ ಸೈಜಲ್ಲಿ ಆನಿಯನ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನ ಬಿಡಿ ಬಿಡಿಯಾಗಿ ಈ ಥರ ಬಿಡಿಸ್ಬೇಕು. ಓಕೆನಾ? ನಾನಿಲ್ಲಿ ಪಾಸ್ತಾನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಆ್ಯಂಡ್ ನಮಗೆ ನೋಡೋಣ ಇವಾಗ ಪಾಸ್ತಾ ಬಾಯ್ಲ್ ಆಗಿದೆಯಾ ಅಥವಾ ಇಲ್ಲ ಅಂತ. ಸೊ ಬನ್ನಿ ಇವಾಗ ಪಾಸ್ತಾ ಬೆಂದಿದೆಯೋ ಇಲ್ವೋ ಅಂತ ನೋಡೋಣ. ಸೊ ನಾನಿಲ್ಲಿ ಫೋರ್ಕಲ್ಲಿ ತೊಗೊಂಡಿದ್ದೀನಿ ಹೇಗೆ ಬೆಂದಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ. ನಾನು ತಿಂದು ನೋಡಿದಾಗ ಆ್ಯಕ್ಚುಲಿ ಪಾಸ್ತಾ ಚೆನ್ನಾಗಿ ಬೆಂದಿತ್ತು, ಉಪ್ಪೆಲ್ಲ ಹತ್ಕೊಂಡು ಚೆನ್ನಾಗಿ ಬೆಂದಿತ್ತು. ಸೊ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಉಟ್ಕೊಳ್ಳೋಣ. ನೋಡಿ ಇವ್ರು ತಿಂತಾ ಇದ್ದಾರೆ ಕುತ್ಕೊಂಡು ಚೀಸ್ನ. ಸೊ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತೀನಿ. ಓಕೆನಾ? ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬೆಂದಿದೆ. ಓಕೆನಾ? ಸೊ ಇದು ಕೂಡ ಆಯಿತು, ಒಗ್ಗರಣೆ ಆಯಿತು ಇವಾಗ. ಸೊ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನ ನಾನು ಹಾಕ್ತಾ ಇದ್ದೀನಿ ಇವಾಗ. ಸೊ ಒಂದು ಲೋಟದಷ್ಟು ನಾನು ಅಕ್ಕಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ. ಓಕೆ,
ಸೊ ನಾನಿವಾಗ 3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪನೇ ಹಾಲು ಹಾಕ್ತಾ ಅದನ್ನು ಚೆನ್ನಾಗಿ ಕೈ ಆಡಬೇಕು. ಯಾಕೆಂದರೆ ಗಂಟಾಗುತ್ತೆ. ಹಾಗಾಗಿ ಜಾಸ್ತಿ ನೀವು ಒಂದೇ ಸತಿ ಹಾಲು ಕೈ ಆಡೋದ್ರಿಂದ ಕಲಿಸೋದ್ರಿಂದ ಅದು ಇನ್ನೂ ಜಾಸ್ತಿ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ತಾ ಚೆನ್ನಾಗಿ ಗಂಟು ಆಗ್ತಿರೋ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಅದು ಕೈ ಆಡಲಿಲ್ಲ ಅಂತ ಅಂದರೆ ಲೈಕ್ ಸಿಹಿಯೋದು ಅಥವಾ ತಳ ಹತ್ತೋದು ಆ ಥರ ಆಗುತ್ತೆ. ಹಾಗಾಗಿ ಕಲಿಸ್ತಾ ಹೋಗಿ. ನೀವು ಹೊರಗಡೆ ಬೈ ಮಾಡಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದು ಮಕ್ಕಳು ಅಥವಾ ದೊಡ್ಡವರೆಲ್ಲರೂ ತಿನ್ಬೋದು. ಹಾಗಾಗಿ ಇದನ್ನು ಮನೇಲಿ ನೀವು ಒಂದು ಸತಿ ನಾನು ಮಾಡೋ ಪ್ರೊಸೀಜರ್ನ ನೋಡಿಕೊಂಡು ಮನೇಲಿ ಮಾಡ್ಕೊಂಡು ತಿನ್ನಿ, 100% ಇಷ್ಟಪಡ್ತೀರಾ. ಸೊ ಇದೇ ಥರ ಮಾಡ್ಕೊಳ್ತಾ ಹೋಗಿ. ನಮಗೆ ಮೇನ್ ಪಾಸ್ತಾಗೆ ಕ್ರೀಮಿ ಟೆಕ್ಸ್ಚರ್ ಇಂಪಾರ್ಟೆಂಟ್. ಹಾಗಾಗಿ ಕ್ರೀಮಿ ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇದೇ ಥರನೇ ಹಾಲು ಹಾಕ್ತಾ ಗಂಟು ಆಗದೇ ಇರೋ ಥರ ಮಾಡ್ತಾ ಹೋಗಿ. ಅದು ಕುದೀತಾ ಬರುತ್ತೆ. ಫೈನಲಾಗಿ ಕುದೀತಾ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಲೈಕ್ ಥಿಕ್ನೆಸ್ ಬರುತ್ತೆ. ಸೊ ಇದೇ ಥರ ಮಾಡ್ಕೊಂಡು ಹೋಗ್ತಾಯಿರಿ. ಸೊ ನೀವು ಟೇಸ್ಟ್ ಮಾಡಿ ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಟೇಸ್ಟ್ ಬಂದಿದೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಪ್ರೊಸೀಜರ್ ಏನೇನು ಮಾಡ್ತೀನಿ ಅಂತ. ಹೇಗಿದೆ ತೋರಿಸಿ. ಥಿಕ್ನೆಸ್ ನೋಡ್ಬೋದು ನೀವು ಹೇಗಿದೆ ಅಂತ. ಇದು ಸ್ವಲ್ಪ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನಾನು ಇದಕ್ಕೆ ಚೀಸ್ನ ಹಾಕ್ತಾ ಇದ್ದೀನಿ. ಅಮೂಲ್ ಅವರ ಚೀಸ್ ಹಾಕ್ತಾ ಇದ್ದೀನಿ. ಓಕೆನಾ? ಫಸ್ಟೇ ಬಿಚ್ಚಿಡ್ಕೊಬೇಕಾ ಚೀಸ್? ಟೈಮ್ ಇದ್ರೆ ಬಿಚ್ಚಿಡ್ಕೋಬಹುದು ಕವರಿಂದ. ನಮ್ಮ ಹಸ್ಬೆಂಡ್ ಸ್ವಲ್ಪ ಕಾಮಿಡಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಸೊ ಯಾರು ಇಲ್ಲ ಅನ್ಕೋಬೇಕು. ಅವ್ರು ಹೀಗಿದ್ರೇನೆ ಚಂದ. ನನಗೆ ಬೋರ್ ಆಗಲ್ಲ ಅವಾಗ. ಸೊ ನಾನಿಲ್ಲಿ 4 ಚೀಸ್ ಹಾಕೊಂಡಿದ್ದೀನಿ. ಕೊಡಿ ಬೇಗ. ಸೊ ಇಲ್ಲಿ 4 ಚೀಸ್ನ ಹಾಕೊಂಡಿದ್ದೆ. ಓಕೆನಾ? ಕುಡಿ ನಾನು ಕಟ್ ಮಾಡ್ಕೊಳ್ಳೋದು ಪೌಡ್ರ್ ಇರ್ತದೆ. ಸೊ ಕೈ ಆಡ್ತಾ ಇರಬೇಕು. ಎಲ್ಲ ಪಾತ್ರೆ ಕತ್ಕೊಂಡ್ಬಿಡುತ್ತೆ. ಇದು ಕತ್ರಿ ಚಲ್ಬೇಡ. ಸೊ ನಾನು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಇಲ್ಲಿ ನಾನು ಆಗಲೇ ತೋರಿಸಿದೆ ಈ ಪಾಕೆಟ್ ನಿಮಗೆ ಚೀಸಿ ಕ್ರೀಮಿ ಮಿಕ್ಸ್ ಅಂತ ಪಾಸ್ತಾದು. ಸೊ ಅದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಎಲ್ಲದೂ ಸಿಗುತ್ತೆ, ಶಾಪಲ್ಲಿ ಸಿಗುತ್ತೆ, ನಿಮಗೆ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ 2 ಪಾಕೆಟ್ ಹಾಕ್ಕೊಂಡಿದ್ದೀನಿ ನಾನು. ಹೊರಗೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ. ತುಂಬ ರುಚಿಯಾಗಿ ಆರೋಗ್ಯಕರವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನೋಣ. ಹೊರಗೆ ತಿನ್ನಬೇಕು ಅಂತಂದರೆ ಚೇರ್ ಹಾಕೊಂಡು ಹೊರಗೆ ತಿನ್ಬೋದು. ಹಾಗೆ ಬೆಳದಿಂಗಳ ಬಾಡೂಟ.
ಈ ಸಡಗರ ಸಂಭ್ರಮ ಎಲ್ಲ ಮುಗಿಯಕ್ಕೆ ಎಷ್ಟು ದಿವಸ ಬೇಕು ಅಲ್ಲ, ಎಷ್ಟು ನಿಮಿಷ ಬೇಕು? ಅಲ್ಲ ಮಾಡ್ತಾ ಇರೋದು ನಾವು ನಿಮಗೆ ಯಾಕೆ ಅಷ್ಟೊಂದು ಅರ್ಜೆಂಟು? ತಿನ್ಬೇಕಲ್ಲ ನಾವು, ಅದಕ್ಕೆ ಅಷ್ಟೊಂದು ಆಸೆ ಆಗ್ತಿದೆ ತಿನ್ನಕ್ಕೆ. ಎಸ್, ಇದು ಚೀಸ್ ಆಗಿದೆ. ಇವಾಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಿದ್ದೀವಿ. ಸೊ ನೋಡಿ, ಒಗ್ಗರಣೆ ಮಾಡಿದ್ದನ್ನ ಹಾಕ್ಕೊಂಡೆ. ಸಕ್ಕತ್ತಾಗಿ ಬಂದಿದೆ. ಇನ್ನೂ ಬೇಕಾ? ನಿಮಗೆ ಹಾಲು ಬೇಕಂದ್ರೆ ಇನ್ನೂ ಹಾಕೋಬೋದು. ಓಕೆ, ಈಗ ಇದಕ್ಕೆ ನಾವು ಫೈನಲಿ ಪಾಸ್ತಾ ಹಾಕೋಣ. ಓಕೆನಾ? ಸೊ ನಾನಿವಾಗ ಬೇಯಿಸಿರೋ ಪಾಸ್ತಾನ ಹಾಕ್ತಾ ಇದ್ದೀನಿ. ಸೊ ಈ ಪಾಸ್ತಾನ ಹಾಕ್ತಾ ಇದ್ದೀನಿ. ಬಿಸಿ ಇದೆ ಮತ್ತೆ. ಸೊ ಚೆನ್ನಾಗಿ ನೀರು ಇಡಿಸಿ ಹಾಕಿ. ಸೊ ಎಸ್, ಗೆಟ್ಟಿಂಗ್ ರೆಡಿ. ಪಾಸ್ತಾ ಹಾಕಿದ್ದೀನಿ ಇವಾಗ. ಇಲ್ಲೆಲ್ಲ ಮೆಸಿ ಆಗಿದೆ, ಏನು ಅನ್ಕೋಬೇಡಿ, ಆಮೇಲೆ ಕ್ಲೀನ್ ಮಾಡೋಣ. ನಾನು ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಸ್ಪೈಸಿಯಾಗಿ ಆಗಲಿ ಅಂತ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಇದಾದ್ಮೇಲೆ ಸ್ವಲ್ಪ ಆರಿಗ್ಯಾನೋ, ಪಾಸ್ತಾ ಮಿಕ್ಸ್ ಅಂತ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕು, ಸ್ಪೈಸ್ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು. ನಮಗೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಹಾಕೋಣ, ಸಾಕೋಣ ಸ್ವಲ್ಪ. ಜಾಸ್ತಿ ಬೇಡ, ಸಾಕು. ಸೊ ಗಾಯ್ಸ್, ನೋಡೋಣ ಇವಾಗ ಉಪ್ಪು ಎಲ್ಲ ಖಾರ ಸರಿ ಇದೆ ಅಂತ ಒಂದ್ಸತಿ ನೋಡ್ತೇನೆ. ಸೂಪರಾಗಿ ಬಂದಿದೆ. ಸ್ವಲ್ಪ ಇನ್ನೂ ಸ್ವಲ್ಪ ಆರಿಗ್ಯಾನೋ ಹಾಕೋಣ. ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೀಸಿ ಪಾಸ್ತಾ ಮಾಡಲಿಕ್ಕೆ ಮೇನ್ ಬೇಕಾದ ಚೀಸ್ ಅಲ್ವಾ. ಸ್ವಲ್ಪ ಚೀಸಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಚೀಸಿ ಕೂಡ ಇದೆ, ತುಂಬ ಗಟ್ಟಿಯಾಗಿಲ್ಲ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿಕೊಂಡು ಮಕ್ಕಳಿಗೂ ಕೊಡಿ, ನೀವು ತಿನ್ನಿ. ದೊಡ್ಡವರು ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು ಇದನ್ನು. ಸೊ ಎಲ್ಲ ಹೇಳಿದ್ದೀನಿ, ತೋರಿಸಿದ್ದೀನಿ. ನೀವು ಮಾಡ್ಕೊಂಡು ಒಂದ್ಸತಿ ಮನೇಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ಎಲ್ಲರಿಗೂ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡುವ. ಇವಾಗ ನಮ್ಮ ಮನೆಯವ್ರಿಗೆ ಕೊಡೋಣ, ಏನು ಹೇಳ್ತಾರೆ ನೋಡೋಣ ಇವಾಗ ರಿವ್ಯೂ. ಸೂಪರ್ ಇದೆ. ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಸರಿ ಆಗ್ತಿದೆ. ಇನ್ನು ಸ್ವಲ್ಪ ಖಾರ ಬೇಕಿತ್ತು ಅಂತ ಅನ್ಸುತ್ತೆ. ಹೌದಾ? ಸಪ್ಪೆ ಆಯ್ತಾ? ಸ್ವಲ್ಪ ಸರಿ ಇದೆ.
ಓಕೆ ಸೂಪರ್ ಇದೆ. ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.